ಹಾಯ್ ಎಲ್ಲರಿಗೂ, ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೆ ಪ್ರೀತಿಯ ಸ್ವಾಗತ. ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ ಅನ್ಕೋತೀನಿ. ಏನೇ ಕಷ್ಟ ಇರಲಿ, ಎಷ್ಟೇ ತೊಂದರೆಗಳಿರಲಿ, ನಗ್ತಾ ಇರಿ ಅಂತ ಹೇಳ್ತಾ, ಅಫ್ಕೋರ್ಸ್ ನೋಡಿ ಜಾಕೆಟ್ ಹಾಕ್ಕೊಂಡಿಲ್ಲ, ಹಾಗೆ ಒಂದು ಸಿನಿಮನ್ ಬಂದಿರ್ತಾ ನಾನು ಆಫೀಸಿಂದ ಹೋಟ್ಲ್ ಹತ್ರ ಬರ್ತಾಯಿದ್ದೀನಿ ಬ್ಯಾಗ್ ತಗೊಂಡೋಗೋಕ್ಕೆ. ಸ್ವೀಡನಲ್ಲಿ ಒಂಥರ ವಿಚಿತ್ರ ವಾತಾವರಣ ಅಂತ ಹೇಳ್ಬೋದು. ಮೊನ್ನೆ ನಾನು ನಿಮಗೆ ಸ್ನೋ ಆಗೋದನ್ನ ತೋರಿಸಿದ್ದೆ. ನಿನ್ನೆ ರಾತ್ರಿಯಿಂದ ತುಂಬಾ ಮಳೆ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಇಲ್ಲಿ ಮಳೆನೂ ಒಂಥರ ಡಿಫ್ರೆಂಟಾಗಿ ಆಗುತ್ತೆ. ಬಟ್ ಇವತ್ತು ನಾನು ಹಾಗೆ ಹೊರಗಡೆ ಬರ್ತೇನೆ. ನೋಡಿ, ಈ ಪಿಂಕ್ ಬಾಕ್ಸ್ ಏನು ಕಾಣಿಸ್ತಾ ಇದಲ್ಲ, ನೀವು ಟ್ರೈನಿಂದ ಇಳಿದು ನಮ್ಮ ಆಫೀಸ್ ಅಥವಾ ಹೋಟೆಲ್ಗೆ ಬರುವಂಥ ರೋಡಲ್ಲಿ ಇಟ್ಟಿರ್ತಾರೆ. ಇದು ಅಫ್ಕೋರ್ಸ್ ಇದು ಕಂಪ್ಲೀಟಾಗಿ ಐಕಿಯಾ ಪ್ರಿಮೈಸಸ್ಸು. ವೆಲ್ಕಮ್ ಟು ಆಲ್ಮಹಲ್ಟ್ ಅಂತ ಹಾಕಿ ಇದನ್ನು ಇಟ್ಟಿರ್ತಾರೆ. ಅದೇನೋ ಒಂಥರ ನಮ್ಮ ಫೀಲಿಂಗ್ ನಮ್ಗೆ ಕೊಡುತ್ತೆ. ಸೊ ಅಫ್ಕೋರ್ಸ್ ದಿಸ್ ಈಸ್ ದ ಫಸ್ಟ್ ಥಿಂಗ್ ವಾಟ್ ವಿ ಎಕ್ಸ್ಪೀರಿಯನ್ಸ್ ವೆನ್ ವಿ ಕಮ್ ಡೌನ್ ಟು ದಿಸ್ ಪ್ಲೇಸ್. ಹಾಗೆ ಇವತ್ತು ಮಳೆ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಇಲ್ಲಿ ಸ್ನೋ ಆದರೆ ನಿಜವಾಗ್ಲೂ ನಾವು ಅನ್ಕೋತೀವಲ್ವ ತುಂಬ ಚಳಿ ಆಗುತ್ತೆ ಅಂತ. ಆ ಕತೆಗಳೇ ಇಲ್ಲ. ಸ್ನೋ ಆದ ತಕ್ಷಣ ಚಳಿ ಕಮ್ಮಿ ಆಗುತ್ತೆ. ವಿಂಡ್ ತುಂಬಾ ಜಾಸ್ತಿ ಬ್ಲೋ ಆದಾಗ ಮಾತ್ರ ಚಳಿ ಜಾಸ್ತಿ ಇರುತ್ತೆ ಇಲ್ಲಿ. ಇವತ್ತು ಇನ್ಫ್ಯಾಕ್ಟ್ 2 ಡಿಗ್ರೀಸ್ ಇದೆ, ಬಟ್ ಫೀಲ್ಸ್ ಲೈಕ್ 4 ಡಿಗ್ರೀಸ್ ಇವತ್ತು. ಇಲ್ಲಾಂದರೆ 2 ಡಿಗ್ರೀಸ್ ಇದೆ, ಫೀಲ್ಸ್ ಲೈಕ್ -5 ಅಂತೆಲ್ಲ ಹೇಳ್ತಾರೆ. ಸೊ ಇನ್ಫ್ಯಾಕ್ಟ್ ನಾನು ಈ ಒಂದು ಕ್ಲಿಪ್ನ ಏನಕ್ಕೆ ತೆಗೆದಿದ್ದೀನಿ ಅಂದರೆ, ದಿಸ್ ಈಸ್ ಹೌ ಇಟ್ ಲುಕ್ಸ್. ನಾನು ಕಾಮ್ ಶಾಂತಿ ಅಂತ ಹೇಳ್ತೀನಲ್ಲ, ಹೀಗೆ ಇರುತ್ತೆ. ತುಂಬಾ ಕಾಮಾಗಿರುತ್ತೆ ಇಲ್ಲಿ. ನಾವಿರುವಂತಹ ಜಾಗದಿಂದ ಇಲ್ಲಿಗೆ ಬಂದಾಗ ಇದು ಒಂಥರ ನಮಗೆ ನೆಮ್ಮದಿನ ಕೊಡುತ್ತೆ. ಅಫ್ಕೋರ್ಸ್ ತುಂಬ ಲಾಂಗ್ ಟೈಮ್ ಇರೋಕ್ಕಂತೂ ಆಗಲ್ಲ, ಬಟ್ ಫಾರ್ ಅ ಶಾರ್ಟ್ ಪೀರಿಯಡ್ ದಿಸ್ ಇಸ್ ಹೆವನ್. ಹಾಗೆ ಇವತ್ತು ತುಂಬ ದಿನ ಆಗಿತ್ತು. ಸಿನಮನ್ ಬನ್ ಇಲ್ಲಿ ತುಂಬ ಫೇಮಸ್ಸು. ಬಟ್ ಇವತ್ತೊಂದು ತಿನ್ನೋದು ಅಂದ್ಬಿಟ್ಟು ತಿನ್ಕೊಂಡು ಹಾಗೆ ಹೋಟ್ಲ್ ಹತ್ರ ಬರ್ತಾಯಿದೆ. ಇನ್ಫ್ಯಾಕ್ಟ್ ಹೋಟ್ಲ್ ಹತ್ರ ಬರೋದು, ಇವಾಗ ನೋಡಿ ಈ ಬಿಲ್ಡಿಂಗ್ ಏನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದು ಆ್ಯಕ್ಚುಲಿ ಐಕಿಯಾ ಆಫ್ ಸ್ವೀಡನ್, ಹೆಡ್ ಆಫೀಸ್ ಆಫ್ ಐಕಿಯಾ. ಇನ್ಫ್ಯಾಕ್ಟ್ ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಅದೇ ಒಂದು ರೋಡ್ ಕ್ರಾಸ್ ಮಾಡಿ ನಿಮಗೇನೋ ತೋರಿಸ್ಬೇಕು ಅಂತ ಹೋಗ್ತಾ ಇದೆ. ಬಟ್ ಅಷ್ಟೊತ್ತಿಗೆ ಅದೇನೋ ಒಂದು ವೆಹಿಕಲ್ ಬಂತು. ಸೊ ವಿಡಿಯೋ ಸ್ವಲ್ಪ ಅಲ್ಲಿ ಇಲ್ಲಿ ಆಯಿತು. ನಾನು ಸ್ವಲ್ಪ ಓಡಿ ಹೋಗ್ತಾ ಇದ್ದೀನಿ, ಇಫ್ ಯು ಕ್ಯಾನ್ ಸಿ ಇಟ್. ಬಟ್ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ, ಇವಾಗ ಕೆಲವರಿಗೆ ಇದು ಇಷ್ಟ ಆಗಲ್ಲ ಅನ್ಕೋತೀನಿ. ಬಟ್ ಇಟ್ಸ್ ಓಕೆ. ಇಷ್ಟ ಆಗಿಲ್ಲ ಅಂದರೆ ಈ ಪಾರ್ಟ್ನ ಸ್ಕಿಪ್ ಮಾಡಿ ಇನ್ನೊಂದು ಸ್ವಲ್ಪ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹೋಟ್ಲ್ ಆಪೋಸಿಟಲ್ಲಿ ಈ ಥರ ನಿಮ್ಗೊಂದು ಚರ್ಚ್ ಕಾಣಿಸುತ್ತೆ, ಓಕೆನಾ. ಈ ಚರ್ಚ್ಗೆ ನಾವು ಇನ್ಫ್ಯಾಕ್ಟ್ ಅದು ಚರ್ಚ್ ನೋಡೋದ ಅಂತ ಲಾಸ್ಟ್ ಇಯರ್ ಹೋಗಿದ್ವಿ. ಬಟ್ ಹೋದ್ಮೇಲೆ ನಮ್ಗೆ ಗೊತ್ತಾಯಿತು ಅದು ಆ್ಯಕ್ಚುಲಿ ಚರ್ಚ್ ಅಲ್ಲ, ಅದು ಆ್ಯಕ್ಚುಲಿ ಗ್ರೇವ್ ಯಾರ್ಡ್ ಅಂತ. ಈ ಕ್ರಿಮೇಷನ್ದು ಏನೆಲ್ಲ ಪ್ರೊಸೀಜರ್ಸ್ ಆಗುತ್ತಲ್ವ ಇವ್ರದ್ದು, ಇದು ಇಲ್ಲೇ ಆಗೋದಂತ. ಬಟ್ ಟ್ರಸ್ಟ್ ಮೀ, ನಾನು ಸಖತ್ ಹೆದ್ರು ಪುಕ್ಲಿ, ನಂಗೆ ಸಖತ್ ಭಯ ಇದೆಲ್ಲ ಕಂಡ್ರೆ. ಬಟ್ ಈ ಜಾಗಕ್ಕೆ ನಾವು ಹೋದಾಗ ಅಲ್ಲಿ ಅವತ್ತೇನೋ ಅನ್ಫಾರ್ಚುನೇಟ್ ಇನಫ್ ಅಥವಾ ವಿ ಆರ್ ಫಾರ್ಚುನೇಟ್ ಇನಫೋ ಗೊತ್ತಿಲ್ಲ, ಒಂದು ಕ್ರಿಮೇಷನ್ ಪ್ರೊಸೀಜರ್ಸ್ ಆಗ್ತಾಯಿತ್ತು. ಪ್ರೇಯರ್ ಆಗುತ್ತಲ್ವ ಮುಂಚೆ ಅವ್ರದ್ದು. ನಾವು ಹೋಗಿರೋದು ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋದಂತ. ಬಟ್ ವಿ ಸ್ಯಾಟ್ ದೇರ್, ಅಲ್ಲೊಂದು 45 ನಿಮಿಷ ಕೂತ್ಕೊಂಡ್ವಿ. ಐ ಮೀನ್ ದ್ಯಾಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಬೇಸಿಕಲಿ ಇದು ಗ್ರೇವ್ ಯಾರ್ಡು. ನೀವು ನೋಡಿದ್ರೆ ನೋಡಿ, ನಮ್ಮ ಊರಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಗ್ರೇವ್ ಯಾರ್ಡ್ಗಳು ಹೆಂಗಿರುತ್ತೆ, ಇಲ್ಲದ ಗ್ರೇವ್ ಯಾರ್ಡ್ ಹೆಂಗಿರುತ್ತೆ ನೋಡಿ. ಇದೆಲ್ಲ ಅವ್ರದ್ದೇ. ಐ ರಿಯಲಿ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ಟು ಮಚ್, ನಿಮ್ಗೆ ಅರ್ಥ ಆಗುತ್ತೆ. ಬಟ್ ನಾವು ಲಾಸ್ಟ್ ಟೈಮು ಸಿನ್ಸ್ ಇಲ್ಲಿಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ತುಂಬ ಅಂದರೆ ಲಾಂಗ್ ಲೈಫ್ ಇದೆ ಇವ್ರದ್ದು. 100 ಇಯರ್ಸು, 85 ಇಯರ್ಸು ಈ ಥರನೇ ಇರೋದಿಲ್ಲ, ಎಲ್ಲ ಡೇಟ್ಸ್ ಬರೆದಿರ್ತಾರೆ ನೋಡಿ. ಈ ಥರ ಕಾಣಿಸುತ್ತೆ. ಅಫ್ಕೋರ್ಸ್ ಪಿಕ್ಚರ್ ಪರ್ಫೆಕ್ಟ್ ಫ್ರೇಮ್ ಅನ್ನೋ ಥರ ಏನಿರುತ್ತಲ್ವ, ನಾವು ನೋಡಿರ್ತೀವಿ ಮುಂಚೆ. ನಾವು ಚಿಕ್ಕವರಿರಬೇಕಾದ್ರೆಲ್ಲ ಅಯ್ಯೋ ಹೆಂಗಿತ್ತಲ್ಲ, ಅಯ್ಯೋ ಫಾರಿನ್ ಹಂಗಿತ್ತಂದರೆ, ಅಫ್ಕೋರ್ಸ್ ಇವಾಗ ದೇವ್ರದೇ ಎಲ್ಲರ ಆಶೀರ್ವಾದದಿಂದ ನಮಗೆಲ್ಲೆಲ್ಲ ಬರೋಕ್ಕಾಗ್ತಾ ಇದೆ ನೋಡಿ. ಈ ಥರ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಈ ಸಲ ನನಗೊಬ್ಬರು ಅಜ್ಜ ಸಿಕ್ಕಿದ್ರು, ನಾನು ಅವ್ರನ್ನ ಕ್ಯಾಪ್ಚರ್ ಮಾಡಿಲ್ಲ ಇಲ್ಲಿ. ಈ ಲೈಟ್ ಏನಕ್ಕೆ ತೋರಿಸ್ತೆ ಅಂದರೆ, ನಾನು ಇದು 12 ಗಂಟೆನೂ ಆಗಿಲ್ಲ, 10:45 ಈ ವಿಡಿಯೋ ಮಾಡ್ತಾ ಇರೋದು. ಆವಾಗಲೇ ಆಲ್ರೆಡಿ ಕತ್ಲೆ ಅನಿಸುತ್ತೆ. ಇಲ್ಲಿ 4 ಗಂಟೆಗೆಲ್ಲ ಪೂರ್ತಿ ಕತ್ಲಾಗ್ಬಿಡುತ್ತೆ. ಸೊ ಇದನ್ನು ತೋರಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫಾರ್ ದಿಸ್ ಇಯರ್ ಬಾಯ್ ಆಲ್ಮಹಲ್ಟ್, ಸಿ ಯು ನೆಕ್ಸ್ಟ್ ಇಯರ್. ಬಟ್ ಅದಕ್ಕಿಂತ ಮುಂಚೆ ನಾವು ಪ್ರತಿ ವರ್ಷವೂ ಇಲ್ಲೊಂದು ಪಾರ್ಟಿ ನಡೆಯುತ್ತೆ. ಅಫ್ಕೋರ್ಸ್ ಅದು ಎಲ್ಲ ಕಂಟ್ರಿ ಅಂದರೆ ಗ್ಲೋಬಲಿ ಎಂಟೈರ್ ವರ್ಲ್ಡ್ದು ಅದು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ನಾವು ಒಂದು 3 ವರ್ಷದಿಂದ ಇನ್ಫ್ಯಾಕ್ಟ್ ಇಲ್ಲಿ ಎತ್ನಿಕ್ ಹಾಕಬೇಕು ಅಂತ ಅಂದ್ಕೊಂಡು ಬರ್ತಾಯಿದ್ವಿ. ಬಟ್ ಯಾವಾಗಲೂ ಅವ್ರು ನಮ್ಮನ್ನು ನೋಡಿದ ತಕ್ಷಣ ಒಂದು ಭಾಂಗ್ಡದ್ದು ಸಾಂಗ್ ಹಾಕ್ತಾರೆ. ಈ ವರ್ಷ ಫುಲ್ ಎತ್ನಿಕ್ಕಾಗಿ ರೆಡಿ ಆಗಿಬಿಟ್ಟು ಹೋಗಿದ್ವಿ. ನಾವು ಸಲ್ವಾರ್ ಸೂಟ್ಸ್ ಎಲ್ಲ ಹಾಕ್ಕೊಂಡು ಹೋಗಿದ್ವಿ. ಸೊ ಅದರದ್ದೊಂದು ಸಣ್ಣ ಝಲಕ್ ಕೊಡ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.